ಮದ್ವಿ ಅಂತ ಬಂದ್ರ ಮನೆಯಲ್ಲಿ ಖುಷಿ ಸಡಗರ. ಆದ್ರೆ ನಮ್ಮ ಬಂಜಾರ ಸಮುದಾಯದ ಮದ್ವೆ ಅಂದ್ರ ಫುಲ್ ಭರ್ಜರಿಯಾಗಿ ಮಾಡ್ತಾರ ನೋಡ್ರಿಪ್ಪ. ನಮ್ ಬಂಜಾರ ಸಮುದಾಯ ಮದ್ವಿಗೆ ಯಾರು ಬಂದಿದ್ರ ಕಮೆಂಟ್ ಮಾಡ್ರಿಪ್ಪ, ಹೇಗೆಲ್ಲ ಇರುತ್ತಂತ ನೀವು ನೋಡಿದ್ರ. ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಶನಿ ಜಯಶವಲಾಲ್ ಗೈಸ್, ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತು ಬೆಳಗ್ಗೆನೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಮದ್ವೆಗೆ ಹೋಗ್ಬೇಕಂತ ರೆಡಿ ಆಗಿ ಬಂದ್ಬಿಟ್ಟಿವಿ. ಬಸ್ ಸ್ಟ್ಯಾಂಡಿಗೆ ಯಾಕೆ ಬಂದಿವಿ ಅಂತ ಯೋಚನೆ ಮಾಡ್ತಿದ್ರ. ಯಾಕಪ್ಪ ಅಂದ್ರೆ ನಮ್ಮ ಅಮ್ಮನವರು ಬರ್ತಿದ್ದಾರೆ, ಅವ್ರಿಗೆ ಬಸ್ ಹಚ್ಚಿ ನಾವು ಬೈಕ್ ಮೇಲೆ ಹೊಂಟ್ ಬಿಟ್ಟಿವಿ. ಶಿವಣ್ಣ ಮತ್ತ ನಾನು ನಮ್ ಬಬ್ಲು ಗೌಡ. ಅಲ್ಲಿಂದ ಬಂದು ನಿಲ್ಸಿದ್ ಗಾಡಿ ಎಲ್ಲಪ್ಪ ಅಂದ್ರ ನಾಗ್ಲಾಪುರ್ಗೆ. ಯಾಕಪ್ಪ ಅಂದ್ರೆ ಬಸ್ ಸ್ಟಾಪ್ ಆಗೋದು ಇಲ್ಲ. ನಾಗ್ಲಾಪುರದಲ್ಲಿ ಚಿಕ್ಕ ಫ್ಯಾನ್ ಸಿಕ್ಕಿದ್ರಿಪ್ಪ. ಅವ್ರಿಬ್ರಿಗೂ ಮಾತಾಡ್ಸಿ ಮತ್ತ ನಾವು ಛತ್ರ ಕಡೆ ಬಂದ್ಬಿಟ್ಟಿವಿ. ಛತ್ರಗೆ ಯಾಕೆ ಬಂದಿವಪ್ಪ ಅಂದ್ರ ಮದ್ವೆ ಇರೋದು ಈ ಸೈಡೇನೆ. ಬರೋದು ಬಂದ್ವಿ ಆಂಜನೇಯ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಆಂಜನೇಯ ಛತ್ರಕ್ಕೆ ಬಂದ್ಬಿಟ್ಟಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತ ನಾವು ಮದ್ವೆ ಕಡೆ ಹೊಂಟ್ ಬಿಟ್ಟಿವ್ರಿಪ್ಪ. ಲೇಟ್ ಆಗಿ ಬಂದಿರೋ ಕಾರಣ ಉಪ್ಪಿಟ್ಟು ತಿಂದಾದ್ಮೇಲೆ ಊಟನೂ ಮಾಡ್ಬಿಟ್ಟಿವಿ. ಸಡನ್ಲಿ ಆಗ್ಬಿಟ್ರು, ಏನ್ ಮಾಡಕ್ ಆಗಲ್ಲ ಅಂತ ತಿನ್ಕೊಂಡ್ಬಿಟ್ಟಿವಿ. ನಮ್ದೆಲ್ಲ ಊಟ ಆದ್ಮೇಲೆ ಎಲ್ಲರೂ ಕೂತು ಶಿಸ್ತು ಪೈಕಿ ಊಟ ಮಾಡ್ತಿದ್ರಿಪ್ಪ. ಊಟ ಮಾಡಿದ್ದೆ ಆದ್ಮೇಲೆ ಡ್ಯಾನ್ಸ್ ನೋಡೋಣ ಅಂತ ಬಂದ್ಬಿಟ್ಟಿದ್ವಿ. ನಮ್ಮ ಅಣ್ಣವರೆಲ್ಲ ಪೋಸ್ ಕೊಡ್ಕೊಂಡು ನಿಂತ್ ಬಿಟ್ಟಿದ್ರಿಪ್ಪ. ಅದಕ್ಕೆ ಒಂದ್ ಟೇಕ್ ತಗೊಂಡು ಹಂಗ ಮದ್ವೆ ಕಡೆ ಬಂದ್ಬಿಟ್ಟಿವಿ. ಮದ್ವೆ ಕಡೆ ಬಂದು ಮನೆಯವರೆಲ್ಲ ಫೋಟೋಸ್ ತಗ್ಸ್ಕೊಂಡ್ರ. ಫೋಟೋಸ್ ಎಲ್ಲ ತಗ್ಸ್ಕೊಂಡ್ ಆದ್ಮೇಲೆ ನಾವು ಬಂದ್ಬಿಟ್ಟಿವ್ರಿಪ್ಪ. ಕುಂದ್ರಕಂತ ಬಂದ್ಬಿಟ್ರ ನಮ್ಮ ಅಜ್ಜ ಮಾತ್ರ ಫುಲ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ರೀಪ. ರೀಲ್ ಮಾಡ್ಬೇಕಂತ ಮದ್ವೆ ಎಲ್ಲ ಮುಗಿಸ್ಕೊಂಡು ನಾವು ಹೊಂಟು ಬಿಟ್ಟಿವಪ್ಪ ಊರ್ ಕಡೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.